ತಮ್ಮೆಲ್ರಿಗೂ ಒಂದು ವಿಷಯನ ಗಮನಕ್ಕೆ ತರಬೇಕು. ಏನಪ್ಪ ಆ ವಿಷಯ ಅಂದರೆ, ಮೊನ್ನೆ ತಾನೇ ನನ್ನ ಪೂಜ್ಯ ಗುರುಗಳಾದಂಥ ಶ್ರೀಯುತ ಬಿ ಗುಂಡ್ರಂಜನ್ ಶೆಟ್ಟಿ ಅವರು ಒಂದು ಸಭೆಯನ್ನು ಕರೆದು, ಆ ಸಭೆಯಲ್ಲಿ ನಮ್ಮ ಒಂದು ಸಂಸ್ಥೆಗೆ 1,00,000 ರೂಪಾಯಿನ ಅನುದಾನ ಕೊಟ್ಟಿರ್ತಾರೆ. ಅದಷ್ಟೇ ಅಲ್ಲ, ಆ ಒಂದು ಸಭೆಯಲ್ಲಿ ಸಾಕಷ್ಟು ಸದಸ್ಯರನ್ನು ಒಳಗೊಂಡಂತಹ ಒಂದು ಸಭೆ ಯಾವ ವಿಚಾರಕ್ಕೆ ಅನ್ನೋದಕ್ಕಿಂತ ಕರೆದಿದ್ರು ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ 1,00,000 ರೂಪಾಯಿನ ಅನುದಾನ ಕೊಟ್ಟರು. ಏನು ಪೂಜ್ಯ ಗುರುಗಳು ಅಂತೇಳಿ ಹೇಳ್ತೀನಿ, ಅವರ ಕೊಟ್ಟಂತ ಹಣ ಯಾವುದೇ ಕಾರಣಕ್ಕೂ ನನಗಾಗ್ಲಿ, ನನ್ನ ಕುಟುಂಬಕ್ಕಾಗ್ಲಿ, ಅಥವಾ ನನ್ನ ಒಂದು ಆಡಂಬರ, ನನ್ನ ಒಂದು ಕುಟುಂಬದ ಆಡಂಬರಕ್ಕಾಗಿ ಅದು ಬಳಕೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ರಾತ್ರಿ ಕೂಡ ಹೇಳಿದೆ, ನಾವು ಕುಂಬಳಗೂಡು ದೇವಗಿರಿ ಹತ್ರ ಅವರು ಕೊಟ್ಟಂತಹ ಒಂದು ಹಣದಲ್ಲಿ ಮತ್ತೊಂದು ಆಶ್ರಮವನ್ನ ನಾವು ನಿನ್ನೆ ಪೂಜೆ ಮಾಡಿದ್ವಿ. ಹಾಗಾಗಿ ಇವತ್ತಿನ ದಿನ ಅಂದ್ರೆ ಅವತ್ತಿನ ದಿನ ಆ ಸಭೆಯಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಇದು ನಿಮ್ಮೆಲ್ಲರ ಆಶ್ರಮ. ಇನ್ನು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರು, ಯಾವುದೇ ಒಂದು ದೇಣಿಗೆನ ಕೊಡ್ಬೇಕಾದ್ರೂ ನಮ್ಮ ಒಂದು ಆಶ್ರಮಕ್ಕೆ ನೀವು ಸಹಾಯ ಮಾಡಿ ಅಂತೇಳಿ ಹೇಳಿ ಒಂದು ಸಂದೇಶನ ಹೊರಡಿಸಿದ್ರು. ಅದೇ ರೀತಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು ಜ್ಯೋತಿ ಮೇಡಮ್ ಅಂತೇಳಿ ಹೇಳಿ, ಆ ಜ್ಯೋತಿ ಮೇಡಮ್ ಅವರು ಇದೇ ರೀತಿಯಲ್ಲಿ ಅವರ ಒಂದು ಪರಿಚಯಸ್ಥರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಇತ್ಯಾದಿ ಜನಗಳಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸಂದೇಶನ ರವಾನೆ ಮಾಡಿ, ಇವತ್ತು ಅವರ ಸ್ನೇಹಿತೆಯರಾದಂಥ ಶ್ರೀದೇವಿ ಮೇಡಮ್ ಅವರು ನಿನ್ನೆ 1 ಬ್ಯಾಗ್ ಅಕ್ಕಿ, 10 kg ಗೋಧಿ, ಆಯಿಲ್ಲು, ಉಪ್ಪು, ನೀವು ಗಮನಿಸ್ಬೋದು, ಸೋಪು, ಆಮೇಲೆ ಹಾಲ್ ಪೌಡ್ರು, ಸುಗರು, ಮತ್ತೆ ಈರುಳ್ಳಿ, ಆಲೂಗೆಡ್ಡೆ ಇನ್ನೆರಡನ್ನ ಬಳಸ್ಬಿಟ್ಟಿದ್ದಾರೆ ನಮ್ಮ ತಪಸಮ್ಮ ಅವರು. ಹುರುಳಿಕಾಯಿ, ಮತ್ತೆ ಇನ್ನೊಂದೇನಮ್ಮ, ರವೆ ಮತ್ತೆ ಮೆಣಸಿನಕಾಯಿ ಅಷ್ಟೇ, ಮೆಣಸಿನಕಾಯಿ, ಅವು 3 ನಾನು ಇರ್ಲಿಲ್ಲ, ಗೊತ್ತಾಗದೆ ಬಳಸ್ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟು ದಿನಸಿ ಪದಾರ್ಥಗಳನ್ನ ನಮ್ಮ ಒಂದು ಹಿರಿಯರ ಪುಣ್ಯಧಾಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ಎಲ್ಲ ಒಂದು ಕುಟುಂಬಕ್ಕೂ ಭಗವಂತ ಸಮೃದ್ಧಿಯನ್ನ ಉಂಟು ಮಾಡಲಿ ಅಂತ